ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಕಲಬುರಗಿ ವತಿಯಿಂದ ಆರ್ಎಸ್ಎಸ್ ನೋಂದಣಿ ವಿಚಾರವಾಗಿ ಮಾನ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ ಪ್ರಶ್ನೆಗೆ ಕೆಲವು ಜಾತಿವಾದಿಗಳು ಮಾನ್ಯ ಗೃಹ ಸಚಿವರ ವಿರುದ್ಧ ಬಿಜೆಪಿ ಸಂಸದ ರಮೇಶ ಜಿಗಜಿಣಗಿ ತಾನೊಬ್ಬ ದಲಿತನಾಗಿ ಇನ್ನೊಬ್ಬ ದಲಿತ ಸಚಿವರ ವಿರುದ್ಧ ಮಾತನಾಡಿ, ನೀನೊಬ್ಬ ದಲಿತ, ನಿನಗ್ಯಾಕೆ ಬೇಕು ಆರ್ಎಸ್ಎಸ್ ವಿಷಯ, ಅದನ್ನು ಪ್ರಶ್ನಿಸಿದವರು ಯಾರೂ ಉಳಿದಿಲ್ಲ ಎಂದು ಅಪಮಾನಿಸಿ ಮತ್ತು ಧಮಕಿ ಮಾತುಗಳನ್ನು ಆಡಿದ ಹೇಳಿಕೆಯನ್ನು ಖಂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಲ್ಲಪ್ಪ ಹೊಸಮನಿ, ದಿನೇಶ್ ದೊಡ್ಡಮನಿ, ಶಿವು ಹುಣಗೃತ್ತಿ ಹಾಗೂ ಅನೇಕರು ಹಾಜರಿದ್ದರು. ದೇಶವನ್ನು ಜಾತಿಯ ದಂಗೆ ಹಬ್ಬಿಸುವ ಪ್ರಿಯಾಂಕ್ ಖರ್ಗೆ ಮುಂದೆ ನಡೆಯಿರಿ, ಮುಂದೆ ನಡೆಯಿರಿ. ಆರ್ಎಸ್ಎಸ್ ಸಂಘಟನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಬ್ಯಾನ್ ಮಾಡ್ಬೇಕಂತೇಳಿ ಇವತ್ತು ಕಲಬುರಗಿ ನಗರದಲ್ಲಿ ಎಲ್ಲಾ ದಲಿತ ಸಂಘಟನೆಗಳ ಒಂದು ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಇದರ ಉದ್ದೇಶ ಇಟ್ಟೆ ಆರ್ಎಸ್ಎಸ್ ಯಾಕೆ ಬ್ಯಾನ್ ಮಾಡ್ಬೇಕಂದ್ರೆ ಆರ್ಎಸ್ಎಸ್ ದೇಶದ್ರೋಹಿ ಕೆಲಸ ಮಾಡ್ತಾ ಇದೆ. ಇತ್ತೀಚೆಗೆ ಗೌರಿ ಲಂಕೇಶ್ ಅವರು ಕೊಲೆ ಮಾಡ್ತು, ಎಂ ಕಲಬುರಗಿ ಅವರಿಗೂ ಕೊಲೆ ಮಾಡಿದ್ರು ಮತ್ತು ಸಿಂದಗಿಯಲ್ಲಿ ತಹಸೀಲ್ ಕಾರ್ಯಾಲಯದಲ್ಲಿ ಪಾಕಿಸ್ತಾನ ಧ್ವಜ ಆರ್ಎಸ್ಎಸ್ ಮುಖಂಡರು ಹಾರಿಸಿ ಇವತ್ತು ಹಿಂದೂ ಮುಸ್ಲಿಂ ಒಂದು ಜಗಳ ಹಚ್ಚಲಾಕ ಏನಪ್ಪ ಅಂದ್ರೆ ಪ್ರಯತ್ನ ಮಾಡಿದ್ರು. ಇಡೀ ನೋಂದಣಿ ಇರಲಾರ್ದಂತಹ ಸಂಘಟನೆ ಅನಾಧಿಕೃತವಾಗಿ ಚಟುವಟಿಕೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡ್ಕಂತ ಪ್ರಯತ್ನ ಮಾಡ್ತಾ ಇದಾರೆ. ಅದನ್ನು ಮಾನ್ಯ ಗೃಹ ಸಚಿವರಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರು ಒಂದು ಆರ್ಎಸ್ಎಸ್ ಮುಖಂಡರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದಾರ, ನಿಮ್ಮ ಸಂಘಟನೆ ಕರ್ನಾಟಕದಲ್ಲಿರುವಾಗ ದೇಶದಲ್ಲಿ ಇರ್ಬೇಕಾಗಿತ್ತಂದ್ರೆ ನೋಂದಣಿ ಮಾಡಿಸಿರ್ಬೇಕು ಅಂತ ಹೇಳಿ. ಆದ್ರೆ ಆರ್ಎಸ್ಎಸ್ಗೆ ಸಂಬಂಧ ಇರಲಾದಂತ ಒಬ್ಬ ದಲಿತ ಸಂಸದರಾದಂತಹ ರಮೇಶ್ ಜಿಗಜಿಣಗಿ ಅವರು ಒಂದು ಏಕವಚನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಮಾತನಾಡಿ ಅವರಿಗೆ ಒಂದು ಕೊಲೆ ಬೇರಿಕೆ ಹಾಕದಂತ ಒಂದು ಹವ್ಯಾಸ ಯಾಕಂದ್ರೆ ರಮೇಶ್ ಜಿಗಜಿಣಗಿ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಗುಲಾಮರಾಗಿ ಕೆಲಸ ಮಾಡತ್ತಾರ. ಅವ್ರ ಬಳಿ ಪ್ರಿಯಾಂಕ್ ಖರ್ಗೆ ಅವ್ರು ಹಂಗಿಲ್ಲ, ಈ ದೇಶದ ಸಂವಿಧಾನ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದಾರೆ. ರಮೇಶ್ ಜಿಗಜಿಣಗಿ ಬಾಲ ಹಿಡಿಕರ್ ಕೆಲಸ ಮಾಡ್ಲತ್ತಾರ. ಅದಕ್ಕಾಗಿ ಈ ಕೂಡಲೇ ಕರ್ನಾಟಕ ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು. ಈಗಾಗಲೇ ಒಂದು ತಮಿಳುನಾಡಿನಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗಿದೆ. ಅದೇ ತರ ಕರ್ನಾಟಕದಲ್ಲಿಯೂ ಸಹಿತ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೂಡಲೇ ಈ ಒಂದು ನೋಂದಣಿ ಇರಲಾರ್ದಂತ ಸಂಘಟನೆ ಆರ್ಎಸ್ಎಸ್ ಬ್ಯಾನ್ ಮಾಡ್ಬೇಕಂತ ಆಗ್ರಹಪಡಿಸ್ತಾ ಇದ್ದಾರೆ. ಮಲ್ಲಪ್ಪ ಹೊಸಮನಿ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಸನ್ಮಾನ್ಯ ಶ್ರೀ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಈ ಆರ್ಎಸ್ಎಸ್ ಅಂತಕ್ಕಂಥ ಒಂದು ಅನಧಿಕೃತ ಸಂಘಟನೆ ಅನಧಿಕೃತವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದರ ತರುವಾಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕದಡುವಂತ ಈ ಸಂಘಟನೆ ಇದರ ಉದ್ದೇಶ ಏನು, ಇದರ ನಿಲುವುಗಳೇನಂತ ಇದರ ಸ್ಪಷ್ಟನೆಯನ್ನ ಕೇಳ್ತಕ್ಕಂಥ ಒಬ್ಬ ಜವಾಬ್ದಾರಿ ಗೃಹ ಮಂತ್ರಿಯ ಕೆಲಸ. ಹಾಗಾಗಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅದರ ಸರಸಂಘ ಚಾಲಕ ಆಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನು ಬರೆದು ಪ್ರಶ್ನೆಯನ್ನ ಕೇಳಿದ್ದಾರೆ. ಆದ್ರೆ ಆ ಪತ್ರಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಅವರ ಜವಾಬ್ದಾರಿ. ಆದ್ರೆ ಈ ದೇಶದ ಸಂವಿಧಾನವನ್ನೇ ಗೌರವಿಸದಂತ ವ್ಯಕ್ತಿಗಳು ಆರ್ಎಸ್ಎಸ್ನವರು. ಹಾಗಾಗಿ ಮೋಹನ್ ಭಾಗವತ್ ಕೂಡ ಇವತ್ತು ಸರ್ಕಾರಕ್ಕೆ ಉತ್ತರವನ್ನು ಕೊಡದೆ ಅದರ ಗುಲಾಮರಾಗಿರ್ತಕ್ಕಂಥ ಆರ್ಎಸ್ಎಸ್ ನ ಗುಲಾಮರಾಗಿರ್ತಕ್ಕಂಥ ನಮ್ಮದೇ ದಲಿತ ಸಮುದಾಯದವರು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಇವತ್ತು ನಾಚಿಕೆ ಆಗ್ತಿದೆ. ಅಂತ ಸಂಸದರಾಗಿ ಹಿರಿಯರಾಗಿ ಒಬ್ಬ ರಮೇಶ್ ಜಿಗಜಿಣಗಿ ಅವರು ಮಾತಾಡ್ತಾರೆ, ದಲಿತರಾಗಿರ್ತಕ್ಕಂಥ ನಿನಗ್ಯಾಕೆ ಆರ್ಎಸ್ಎಸ್ ವಿಷಯ, ಅದನ್ನ ಕೈ ಹಾಕಿದ್ರೆ ನೀನು ಮಣ್ಣಾಗಿ ಹೋಗ್ತೀಯ ಅಂತಕ್ಕಂಥ ಒಂದು ಧಮಕಿ, ಒಂದು ಭಯದ ವಾತಾವರಣದಲ್ಲಿ ಇವತ್ತು ಗೃಹ ಸಚಿವರಿಗೆ ಮಾತನಾಡಿರ್ತಕ್ಕಂಥದ್ದು. ಸಿ.ಟಿ. ರವಿ ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಈಶ್ವರಪ್ಪ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನಿಮ್ಮ ಪದ ಬಳಕೆ ಎಂಥದ್ದು, ನಿಮ್ಮ ಶಬ್ದಗಳೆಂಥದ್ದು, ಆರ್ಎಸ್ಎಸ್ ಕಲ್ತಿರ್ತಕ್ಕಂಥ ಸಂಸ್ಕೃತಿ ಇದೇನಾ? ಹಾಗಾದ್ರೆ ನಿಮ್ಮನ್ನ ಬೆಂಬಲಿಸಿರೋ ಇನ್ನೇನು ರೀತಿ ಮಾತಾಡ್ತಾರೆ? ಇನ್ನು ಶಾಂತಿ ಕದಡುವ ಆ ಪ್ರಚೋದನಕಾರಿ ಹೇಳಿಕೆಗಳಿಂದನೇ ಇವತ್ತು ದೇಶದಲ್ಲಿ ಒಂದು ಅಶುದ್ಧ ವಾತಾವರಣ ನಿರ್ಮಾಣ ಮಾಡ್ತಿದ್ರೆ ಇವಕ್ಕೆ ಯಾವ ಕೂಡ ಇದು ಕಲ್ಯಾಣ ನಾಡು, ಇದು ಬಸವಣ್ಣನ ನಾಡು, ಇದನ್ನು ಕಲ್ಮಶವಾಗಲು ನಾವು ಬಿಡುವುದಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ. ಈಗಾಗಲೇ ತಮಿಳುನಾಡು ಸರ್ಕಾರ ಆರ್ಎಸ್ಎಸ್ ಬ್ಯಾನ್ ಮಾಡಿದೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಈ ಶಾಂತಿ ಸುವ್ಯವಸ್ಥೆ
ಹದಗೆಡಬಾರ್ದು ಅಂತಂದ್ರೆ ಇದು ನಿಜವಾಗಲೂ ಇವತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಕೆಲಸ ಸರ್ಕಾರದಾಗಿರೋದ್ರಿಂದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಈ RSS ಬ್ಯಾನ್ ಮಾಡ್ಬೇಕಂತೇಳಿ ನಮ್ದು ಒತ್ತಾಯ ಇದೆ. ಮತ್ತು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಇವತ್ತು ಗೃಹ ಸಚಿವರಿಗೆ ಇಂಥ ಧಮಕಿಯನ್ನು ಹಾಕ್ತಾರೆ ಅಂದ್ರೆ ಸಾಮಾನ್ಯ ನಾಗರಿಕರಾದಂತ ಅವರ ಜವಾಬ್ದಾರಿ ಏನು ಅಂತೇಳಿ ಇವತ್ತು ಎಲ್ರಿಗೂ ಒಂದು ಕೆಟ್ಟ ವಾತಾವರಣ ನಿರ್ಮಾಣಕ್ಕೆ ಕಾಯ್ಗಿರ್ತಕ್ಕಂಥದ್ದು. ಇದನ್ನ ಇವತ್ತು ನಾವು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತೆ ಇಡೀ ಅವರ ಕ್ಯಾಬಿನೆಟ್ಗೆ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಿಲ್ಲಲು ನಾವು ಇವತ್ತು ಮನವಿಯನ್ನ ಮಾಡ್ತಾ ಇದ್ದೇವೆ. ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬೆಂಬಲವಾಗಿ ನಿಲ್ಬೇಕು, ಅದು ತಮ್ಮೆಲ್ಲರ ಜವಾಬ್ದಾರಿ ಕೂಡ ಅಂತಕ್ಕಂಥ ಹೇಳಿಕೆ ಇವತ್ತು ಈ ಪ್ರತಿಭಟನೆ ಮೂಲಕ ನಾನು ಹೇಳ್ತಾ ಇದ್ದೀನಿ. ದಿನೇಶ್ ದೊಡ್ಡಮನಿ. ಈ ರಾಜ್ಯದ ಮೊಟ್ಟ ಮೊದಲ ಏನು ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಸಾಹೇಬ್ ಪ್ರಿಯಾಂಕ್ ಖರ್ಗೆ ಅವರಾಗ್ಯಾರ. ಅಂದಿನ ಹಿಡಿದು ಇಂದಿನವರೆಗೆ RSS ನವರಲ್ಲಿ ಒಂದು ತಳಮಳ ಹುಟ್ಟ್ಯದ. ಯಾಕಪ್ಪ ಅಂತಂದ್ರೆ ಇವತ್ತು ರಮೇಶ್ ಜಿಗಣಿ ಅವ್ರು ಹೇಳ್ತಾರ ಪ್ರಿಯಾಂಕ್ ಖರ್ಗೆ ಅವ್ರು ಧಮಕಿ ಕೊಡುವಂತ ಕೆಲಸ ಮಾಡ್ಲತ್ತಾರ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ದಲಿತರೇ ಆಗಿರ್ಬೋದು, ಆದ್ರೆ ದಲಿತರು ಒಬ್ಬರದೇ ಕೆಲಸ ಮಾಡ್ಲಕತ್ತಿಲ್ಲ. ಈ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿ ಹಾಗೂ ಕಟ್ಟ ಕಡೆಯ ಸಮಾಜದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಇವರಿಗೆ ಆಗ್ ಬರಂಗಿಲ್ಲ, ಯಾರಿಗೆ RSS ನವರಿಗೆ. ಅದ್ರ ಸಲುವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಾಯನ್ನು ಹತ್ತಿಕ್ಕುವಂತ ಕೆಲಸ ಈ RSS ಅವರು ಬಿಜೆಪಿದವರು ಮಾಡ್ಲಕತ್ತಾರ. ಈಶ್ವರಪ್ಪ ಅವ್ರು ಆಗಿರ್ಬೋದು, CT ರವಿ ಅವರಾಗಿರ್ಬೋದು, ನಿಮ್ಮ ಅಪ್ಪ ಮಾಡಿಲ್ಲ ನೀ ಏನ್ ಮಾಡ್ತೀಯ ಅಂತ. ನಿಮ್ಮ ಅಪ್ಪ ಏನ್ ಮಾಡ್ತೀನಿ ಮೊದಲು ಅದನ್ನು ತಿಳ್ಕೊ CT ರವಿ ಅವರೇ. ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನೀವು ಮಾತಾಡ್ಬೇಕಾಗಿತ್ತಂದ್ರ ಮೊದಲು ನೀವು ಸಂವಿಧಾನದ ಬಗ್ಗೆ, ನೀವು ಈ ರಾಜಕೀಯದ ಒಂದು ಅನುಭವದ ಬಗ್ಗೆ ಇಟ್ಕೊಂಡು ಮಾತಾಡ್ರಿ. ಬಾಯಿದಂದ್ರೆ ನಿಮ್ ಬಾಯಿಗೆ ನಾಲ್ಗಿಗೆ ಎಲುಬಿಲ್ಲ ಅಂತೇಳಿ ಮನಬಂದಂತೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಈ ರಾಜ್ಯದ ಜನತೆ ಸುಮ್ ಕುಂದ್ರಂಗಿಲ್ಲ. ಯಾಕಪ್ಪ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರೋದು ರಾಜ್ಯದ ಇಶ್ಯೂ ಅಲ್ಲ, ಇದು ನ್ಯಾಷನಲ್ ಇಶ್ಯೂ ಅದ. ಇದು ಈ ರಾಜ್ಯದ ಹಾಗೂ ರಾಷ್ಟ್ರದ ಏನು RSS ಅವರು ಕೋಮಗಲ್ಭೆ ಎಬ್ಬಿಸುವಂತ ಕೆಲಸ ಮಾಡ್ಲಕತ್ತಾರ. ಆ ಒಂದು ಹತ್ತಿಕ್ಕುವಂತ ಕೆಲಸ ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ಲಕತ್ತಾರ. ಈ ನೆಹರು ಅವರು ಮಾಡಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮಾಡಿದ್ರು, ಅಂತ ಅದು ಬಿಟ್ಟು ಮೂರನೇ ವ್ಯಕ್ತಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ಲಕತ್ತಾರ. ಈ ಒಂದು ಹತ್ತಿಕ್ಕುವಂತ ಕೆಲಸ ಏನು ನೀವು ಬಿಜೆಪಿ ಅವ್ರು ಮಾಡ್ಲಕತ್ತೀರಿ ಅದು ನಡೆಯಂಗಿಲ್ಲ. ಅವ್ರ ಜೊತೆಯಲ್ಲಿ ಕರ್ನಾಟಕದ ಮೂಲೆ ಜನ, ಭಾರತ ದೇಶದ ಮೂಲೆ ಜನ ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಸರ್ಕಾರಕ್ಕೆ ಏನೈತಿ ಅದು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡಲೇ ಇವ್ರೇನು ಧಮಕಿ ಕೊಡುವಂತ RSS ಅವರು ಮತ್ತ ಬಿಜೆಪಿದವ್ರು ಮಾಡ್ಲಕತ್ತಾರ. ಪ್ರಿಯಾಂಕ್ ಖರ್ಗೆ ಅವರಿಗೆ SPG ಫೋರ್ಸ್ ಕೊಡ್ಬೇಕನ್ನಂತ ಮಾತನ್ನ ಹೇಳತ್ತೀನಿ. ನಾಳೆಗೆ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು ಮಾತ್ರ ಸತ್ಯ ಅದ. ಅವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೇಳಕ್ ಪಡ್ತೀನಿ. ಅವರಿಗೆ ಯಾಕಂದ್ರೆ ಅವರು ತಮ್ಮ ಸ್ವಂತ ಕೆಲಸ ಮಾಡತ್ತಿಲ್ಲ, ಈ ರಾಷ್ಟ್ರದ ಕೆಲಸ ಮಾಡತ್ತಾರ. ಅವರಿಗೆ SPG ಫೋರ್ಸ್ ಕೊಡ್ಬೇಕು ಅಂತೇಳಿ ನಮಗೆ ಕಲಬುರಗಿ ಜಿಲ್ಲಾ ವತಿಯಿಂದ ನಂದೊಂದು ಕೋರಿಕೆ ಇದೆ.